ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ನಮ್ಮ ಭಾರತ ತಂಡ 2026ರ T20 ವಿಶ್ವಕಪ್ ನಲ್ಲಿ ಗೆದ್ದ ತಕ್ಷಣವೇ ನಾಯಕ ಸೂರ್ಯಕುಮಾರ್ ಯಾದವ್ ಕೊಟ್ಟರು ಬೆಂಕಿ ಹೇಳಿಕೆ. ಇನ್ನು ಸೂರ್ಯ ಮಾತು ಕೇಳಿದ್ರೆ ನೀವು ಕೂಡ ಸಲ್ಯೂಟ್ ಮಾಡ್ತೀರಾ. ಅಷ್ಟಕ್ಕೂ ನಾಯಕ ಸೂರ್ಯಕುಮಾರ್ ಯಾದವ್ ಅವರು ಏನೆಲ್ಲ ಮಾತನಾಡಿದ್ದಾರೆ ಅಂತ ತಿಳ್ಕೊಂಬರೋಣ ಬನ್ನಿ. ಅದಕ್ಕಿಂತ ಮುಂಚೆ ನೀವೇನಾದರೂ ಟೀಮ್ ಇಂಡಿಯಾದ ಅಪ್ಪಟ ಅಭಿಮಾನಿಯಾಗಿದ್ದಲ್ಲಿ ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ ಐಕನ್ ಅನ್ನ ಆಲ್ ಇಟ್ಕೊಳ್ಳೋದು ಮರಿಬೇಡಿ. ಇನ್ನು ನಮ್ಮ ಭಾರತ ಮತ್ತು ನ್ಯೂಜಿಲೆಂಡ್ ನಡುವಿನ ಫೈನಲ್ ಪಂದ್ಯದಲ್ಲಿ ನಮ್ಮ ಭಾರತ ತಂಡ ಭರ್ಜರಿಯಾಗಿ 96 ರನ್ಗಳಿಂದ ಗೆದ್ದಿದೆ. ಹೌದು ಸ್ನೇಹಿತರೆ, ಈ ಪಂದ್ಯದ ಬಗ್ಗೆ ಮಾತನಾಡೋದಾಯ್ತು ಅಂತಂದ್ರೆ ಈ ಪಂದ್ಯದಲ್ಲಿ ಟಾಸ್ ಗೆದ್ದಂತ ನ್ಯೂಜಿಲೆಂಡ್ ತಂಡ ಬಂದ್ಬಿಟ್ಟು ಬೌಲಿಂಗ್ ಆದ್ರೆ ಆಯ್ಕೆ ಮಾಡಿಕೊಳ್ಳುತ್ತೆ. ಅದರಂತೆ ಬ್ಯಾಟಿಂಗ್ ಮಾಡಿದಂತ ನಮ್ಮ ಟೀಮ್ ಇಂಡಿಯಾ ತಂಡ ಬಂದ್ಬಿಟ್ಟು ಎಸ್ಪೆಷಲ್ ಹೇಳ್ಬೇಕಂತಂದ್ರೆ ಯಾವ ರೇಂಜ್ ಗೆ ಬ್ಯಾಟಿಂಗ್ ಮಾಡ್ತಾರೆ ಅಂತಂದ್ರೆ ಇನ್ನು ಫೈನಲ್ ಪಂದ್ಯದಲ್ಲಿ ಈ ರೀತಿ ಬ್ಯಾಟಿಂಗ್ ಮಾಡಬಹುದು ಅಂತಂದು ಪ್ರೂವ್ ಮಾಡಿ ತೋರಿಸ್ತಾರೆ ನಮ್ಮ ಟೀಮ್ ಇಂಡಿಯಾದ ಬ್ಯಾಟರ್ಸ್. ಹೌದು ಸ್ನೇಹಿತರೆ, ಮೊದಲು ಬ್ಯಾಟಿಂಗ್ ಮಾಡಿದಂತ ನಮ್ಮ ಟೀಮ್ ಇಂಡಿಯಾ ತಂಡ 255 ರನ್ ಆದ್ರೆ ಹೊಡಿತಾರೆ. ಓಪನರ್ಸ್ ಆಗಿರುವಂತಹ ಸಂಜು ಸ್ಯಾಮ್ಸನ್, ಅಭಿಷೇಕ್ ಶರ್ಮಾ ಪವರ್ ಪ್ಲೇ ನಲ್ಲಿ ಧೂಳಿಪಟ ಮಾಡ್ತಾರೆ, 90 ರನ್ ಆದ್ರೆ ಹೊಡಿತಾರೆ. ಹೌದು ಸ್ನೇಹಿತರೆ, ಸಂಜು ಸ್ಯಾಮ್ಸನ್ 89 ರನ್ ಆದ್ರೆ ಆಡ್ತಾರೆ 46 ಬಾಲ್ಗಳಲ್ಲಿ, 5 4 8 6 193 ಸ್ಟ್ರೈಕ್ ರೇಟ್ ನಲ್ಲಿ ಬ್ಯಾಟಿಂಗ್. ಇನ್ನು ಅಭಿಷೇಕ್ ಶರ್ಮನ್ 52 ರನ್ ಆದ್ರೆ ಆಡ್ತಾರೆ 21 ಬಾಲ್ಗಳಲ್ಲಿ, ಅದು 247 ಸ್ಟ್ರೈಕ್ ರೇಟ್ ನಲ್ಲಿ. ಅನಂತರ ಬಂದಂತ ಇಶಾನ್ ಕಿಶನ್ 54 ರನ್, ಹಾರ್ದಿಕ್ ಪಾಂಡ್ಯ 18 ರನ್ ಮತ್ತು ಶಿವಮ್ ದುಬೆ ಕೊನೆಯಲ್ಲಿ 26 ರನ್ ಆದ್ರೆ ಹೊಡಿತಾರೆ. ಒಟ್ನಲ್ಲಿ ನಮ್ಮ ಟೀಮ್ ಇಂಡಿಯಾ ಬಂದ್ಬಿಟ್ಟು ಮೊದಲನೇ ಇನ್ನಿಂಗ್ಸ್ ಬ್ಯಾಟಿಂಗ್ ಮಾಡಿ 255 ರನ್ ಆದ್ರೆ ಹೊಡಿತಾರೆ, 5 ವಿಕೆಟ್ ಕಳ್ಕೊಂಡು. ಅನಂತರ ಚೇಸಿಂಗ್ ಗೆ ಬಂದಂತ ನ್ಯೂಜಿಲೆಂಡ್ ನ ಪರ ಯಾರು ಕೂಡ ಹೇಳಿಕೊಳ್ಳುವಂತ ಬ್ಯಾಟಿಂಗ್ ಗೆ ಮಾಡ್ಲಿಲ್ಲ. 159 ರನ್ ಗಳಿಗೆ ಹೀನಾಯವಾಗಿ ಆದ್ರೆ ಆಲ್ಔಟ್ ಆಗ್ತಾರೆ. ಎಸ್ಪೆಷಲಿ ನಮ್ಮ ಭಾರತ ತಂಡದ ಬೌಲಿಂಗ್ ಬಗ್ಗೆ ನಾನು ಮಾತಾಡಲೇಬೇಕು. ಬೂಮ್ರಾ 4 ವಿಕೆಟ್ ಆದ್ರೆ ತೆಗಿತಾರೆ 3ರ ಎಕಾನಮಿಯಲ್ಲಿ. ಇನ್ನು ಇವತ್ತಿನ ಪಂದ್ಯದ ಬಗ್ಗೆ ಮಾತಾಡ್ಬೇಕಂತಂದ್ರೆ ನಾವು ಮೊದಲು ಅಕ್ಷರ್ ಪಟೇಲ್ ಬಗ್ಗೆ ಬೌಲಿಂಗ್ ಬಗ್ಗೆ ಆದ್ರೆ ಮಾತಾಡ್ಬೇಕು. ಹೌದು ಸ್ನೇಹಿತರೆ, ಬೌಲಿಂಗ್, ಕ್ಯಾಚಿಂಗ್ ಮತ್ತು ಫೀಲ್ಡಿಂಗ್ ಆಗಿರ್ಬೋದು ಎಷ್ಟು ಕೊಟ್ರಂತಂದ್ರೆ ನಮ್ಮ ಟೀಮ್ ಇಂಡಿಯಾಗೆ ಈ ವರ್ಷ ಕೊಡುಗೆ ಅವರು ಅಕ್ಷರ್ ಪಟೇಲ್ ಅವರು ನೆನಪಿನಲ್ಲಿ ಇಟ್ಟುಕೊಳ್ಳಬೇಕು. ಆ ರೇಂಜ್ ಗಾದ್ರೆ ಇವತ್ತು ಪರ್ಫಾರ್ಮ್ ಮಾತ್ರ ಮಾಡಿದ್ದಾರೆ ಮತ್ತು ಅಕ್ಷರ್ ಪಟೇಲ್ ಅವರು 3 ವಿಕೆಟ್ ಆದ್ರೆ ತೆಗಿತಾರೆ ಇವತ್ತಿನ ಪಂದ್ಯದಲ್ಲಿ. ಒಟ್ಟಿನಲ್ಲಿ ನಮ್ಮ ಟೀಮ್ ಇಂಡಿಯಾ 96 ರನ್ಗಳಿಂದ ಗೆದ್ದಿದೆ. ಇನ್ನು ಗೆದ್ದ ಕೂಡ ನಾಯಕ ಸೂರ್ಯಕುಮಾರ್ ಯಾದವ್ ಅವರು ಏನೆಲ್ಲ ಹೇಳಿದ್ದಾರೆ ಅಂತಂದ್ರೆ ನನಗೆ ತುಂಬಾನೇ ಖುಷಿ ಆಯಿತು. ಇನ್ನು ಇಂಥ ಗೆಲುವು ಸಿಗೋದು ನನಗೆ ತುಂಬಾನೇ ಖುಷಿ ಆಗ್ತಾ ಇದೆ. ಯಾಕಂತಂದ್ರೆ ನಮ್ಮ ಆಟಗಾರರು ಎಲ್ಲರೂ ಕೂಡ ಒಳ್ಳೆಯ ಸ್ಟ್ರಾಂಗ್ ನಿಲ್ಲದ್ರೆ ಇದ್ದಾರೆ. ಇನ್ನೊಂದೇನಂತಂದ್ರೆ ಈ ರೀತಿ ಗೆಲುವು ನಾನು ಯಾವತ್ತೂ ಕೂಡ ನನ್ನ ಜೀವನದಲ್ಲೇ ನೋಡಿರಲಿಲ್ಲ. ಇನ್ನೊಂದೇನಂತಂದ್ರೆ ಪ್ರತಿಯೊಬ್ಬ ಆಟಗಾರನು ಕೂಡ ತನ್ನದೇ ಶೈಲಿಯಲ್ಲಿ ಬ್ಯಾಟಿಂಗ್ ಮಾಡುವುದಾಗಲಿ ಮತ್ತು ನಮ್ಮಲ್ಲಿ ಬೂಮ್ರಾ ಇರುವುದು ನನಗೆ ತುಂಬಾನೇ ಖುಷಿಯಾಗಿದೆ. ನನಗೆ ದೊಡ್ಡ ಅಸ್ತ್ರ ಇದ್ದಂತೆ ಬೂಮ್ರಾ ತಂಡದಲ್ಲಿ ಇರುವುದೆಂದು ನಾಯಕ ಸೂರ್ಯಕುಮಾರ್ ಯಾದವ್ ಹೆಮ್ಮೆಯಿಂದ ಆದ್ರೆ ಹೇಳಿದ್ದಾರೆ. ಆನಂತರ ಮಾತನಾಡಿದಂತ ಸೂರ್ಯ ಅವರು ಅಭಿಷೇಕ್ ಶರ್ಮಾ ಬಗ್ಗೆ ನಗುತ್ತಾದ್ರೆ ಮಾತಾಡ್ತಾರೆ. ಅಭಿಷೇಕ್ ಶರ್ಮಾ ಅವರು ಈ ರೀತಿ ಆ ಫೈನಲ್ ಪಂದ್ಯದಲ್ಲಿ ಆಡ್ತಾರೆ ಅಂತ ನನಗೆ ಗೊತ್ತಿತ್ತು. ಅಭಿಷೇಕ್ ಶರ್ಮಾ ಮೇಲೆ ಹೋಪ್ ಆದ್ರೆ ಇಟ್ಟುಕೊಂಡಿದ್ದೆ, ಅದನ್ನು ಪ್ರೂವ್ ಮಾಡಿ ತೋರಿಸಿದ್ದಾರೆ ಅಭಿ ಅವರು ಅಂತಂದು ಸೂರ್ಯ ಆದ್ರೆ ಹೇಳ್ತಾರೆ. ಇನ್ನು ಅಭಿಮಾನಿಗಳ ಬಗ್ಗೆನೂ ಕೂಡ ಮಾತಾಡ್ತಾರೆ. ಎಲ್ಲ ಇಂಡಿಯನ್ ಅಭಿಮಾನಿಗಳಿಗೆ ಎಲ್ಲರಿಗೂ ಕೂಡ ಹೃತ್ಪೂರ್ವಕವಾಗಿ ಧನ್ಯವಾದಗಳು. ಯಾಕಂತಂದ್ರೆ ಪ್ರತಿಯೊಬ್ಬ ಅಭಿಮಾನಿನೂ ಬಂದು ನಮಗೆ ಸಪೋರ್ಟ್ ಮಾಡ್ತಾ ಇರೋದಾಗ್ಲಿ ಮತ್ತು ಪ್ರತಿಯೊಬ್ಬ ಅಭಿಮಾನಿನೂ ಕೂಡ ನಾವು ಎಲ್ಲಿ ಹೋಗಿ ಆಡ್ತೀವಿ ಅಲ್ಲಿಗೆ ಬಂದು ತುಂಬಾನೇ ಆದ್ರೆ ಸಪೋರ್ಟ್ ಮಾಡ್ತಾ ಇದ್ದಾರೆ. ನಿಮ್ಗೆಲ್ಲರಿಗೂ ಧನ್ಯವಾದಗಳೆಂದು ಸೂರ್ಯಕುಮಾರ್ ಯಾದವ್ ಆದ್ರೆ ಹೇಳಿದ್ದಾರೆ. ಇನ್ನು ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಇನ್ನು ಯಾರು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕನ್ ಅನ್ನ ಆಲ್ ಇಟ್ಕೊಳ್ಳಿ. ಹಾಗೆ ಮರಿದ ವಿಡಿಯೋಗೆ ಒಂದು ಲೈಕ್ ಕೊಡೋದನ್ನ ಕೂಡ ಮರಿಬೇಡಿ.